ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್. ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ವಿಜಯಪುರ ಜಿಲ್ಲೆಯ ನಾಗರಿಕರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ ಪದಾಧಿಕಾರಿಗಳ ಪರವಾಗಿ ಜಿಲ್ಲಾ ಅಧ್ಯಕ್ಷ ಜಗದೇವ್ ಸೂರ್ಯವಂಶಿ ಮಾಡುವ ಕಳಕಳಿ ನಮಸ್ಕಾರಗಳು. ಏನಂದ್ರೆ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವ ಬೇಗಂ ತಲಾಬ್ ಬಹಳ ಸುಂದರವಾಗಿರುವಂತಹ ಕೆರೆ ಇದು. ಕೆರೆಗೆ ಸಂಬಂಧಪಟ್ಟ ವಿಸ್ತೀರ್ಣ ಜಾಗದಲ್ಲಿ ಸುಂದರ ಗಾರ್ಡನ್ ನಿರ್ಮಿಸಿದ್ದು ಜಿಲ್ಲೆಯ ಪ್ರವಾಸಿ ಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದೆ. ಆದರೆ ಕೆರೆಯ ಪೀಚಿಂಗ್ಗಳಲ್ಲಿ ಬೆಳೆದ ಪಿರಂಜಿ ಜಾಲಿ ಕಂಟಿಗಳು ತೆಗೆಯಬೇಕಂದ್ರೆ ಪೀಚಿಂಗ್ ಮಾಡಿರುವ ಕಲ್ಲುಗಳು ಎಲ್ಲವೂ ಎದ್ದು ನಿಲ್ತಾ ಇವೆ. ಹಾನಿ ಜವಾಬ್ದಾರರು ಯಾರು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ತಕ್ಷಣವೇ ಗೌರವಾನ್ವಿತರು ಸದರಿ ಬೇಗಂ ತಲಾಬ್ ಕೆರೆಗೆ ಬಂದು ಎಲ್ಲವನ್ನ ವೀಕ್ಷಣೆ ಮಾಡಿ ಒಂದು ವೇಗೋಪಾದಿಯಲ್ಲಿ ಪರಿಣಾಮಕಾರಿಯಾಗಿ ದಿಟ್ಟ ಕ್ರಮ ತೆಗೆದುಕೊಂಡು ಸುಂದರ ಬೇಗಂ ತಲಾಬ್ ಕೆರೆ ಸೌಂದರೀಕರಣಕ್ಕೆ ಒತ್ತು ನೀಡ್ತಾ ಇರುವ ನಂಬಿದ್ದೇವೆ. ಸದರಿ ಬೇಗಂ ತಲಾಬ್ ಕೆರೆ ಹಾಗೂ ಗಾರ್ಡನ್ ಪ್ರವಾಸಿ ಸ್ಥಾನಕ್ಕೆ ಚಾಲನೆ ನೀಡಬೇಕು. ಗಾರ್ಡನ್ ಅಲ್ಲಿ ಇರುವ ಕಟ್ಟಡ ಪ್ರವಾಸಿಗರ ಅನುಕೂಲಕ್ಕಾಗಿ ಮೂಲ ಸೌಲಭ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ವಿನಂತಿಸಲಾಯಿತು. ಮಹಾನಗರ ಪಾಲಿಕೆಯ ಆಯುಕ್ತರಲ್ಲಿ ವಿನಂತಿ ಏನಂದರೆ ಬೇಗಂ ತಲಾಬ್ ವಾಕಿಂಗ್ ಮಾಡುವ ಟ್ರ್ಯಾಕ್ ಜಾಗ ನೋಡಿ, ಈ ಥರ ಈ ಜಾಳಿಗೆ ಒಳಗಿಂದು ಅವು ಪರಂಜಿ ಜಾಲಿ ಬಂದು ಹೊರಗೆ ಬಂದಿದ್ದಾವೆ. ಇವು ಆ ಕಡೆ JCB ಸಂಪೂರ್ಣ ಕೀಳಲಿಕ್ಕೆ ಅವಕಾಶ ಇದೆ. ನೋಡಿ, ಪೂರ ಸಂಪೂರ್ಣ ಟ್ರ್ಯಾಕ್ ಎಲ್ಲ ಮುಚ್ಕೊಂಡಿದೆ. ಇದು ಯಾರು ಇಲ್ಲಿ ಉಸ್ತುವಾರಿ ತಕ್ಷಣ ಅವ್ರನ್ನ ಕಳಿಸಿ ಇವು ಪರಂಜಿ ಜಾಲಿ ಎಲ್ಲ ತೆಗೆಸಿದ್ರೆ, ಇಲ್ಲ ಇವು ದೊಡ್ಡವಾಗಿ ಆ ಜಾಳಿಗೆ ಎಲ್ಲ ಕಟ್ಟಾಗಿಬಿಡ್ತದೆ. ಜಾಳಿಗೆ ಒಳಗಡೆಯಿಂದ ಈ ಟೈಪ್ ಬೆಳೆದಿದೆ. ಯಾರು ಈ ಕಡೆ ಉಸ್ತುವಾರಿ ಯಾರು ಮೇಲ್ವಿಚಾರಕರಿದ್ದಾರೆ ನೋಡಿ ಸರ್, ತಕ್ಷಣ ಕಳಿಸಿ ಇದು ದಿಟ್ಟ ಕ್ರಮ ತೆಗೆದುಕೊಂಡು ಎಲ್ಲ ಸ್ವಚ್ಛ ಮಾಡಿಸಲು ವಿನಂತಿಸುತ್ತೇನೆ. ನಾವು ಇದಕ್ಕಿಂತ ಮುಂಚೆ ತಮಗೆ ಈಗಾಗಲೇ ಒಮ್ಮೆ ಮಾಹಿತಿ ಕೊಟ್ಟಿದ್ದೇನೆ. ಇದು ಆದ್ರೂ ತಾವು ಇನ್ನೂ ಮಾಡಿಲ್ಲ ಸರ್, ಮಾಡಿಸಿಲ್ಲ. ಇದು ತಕ್ಷಣ ತಾವೇ ಸ್ವತಃ ಬಂದು ಈ ಬೇಗಂ ತಲಾಬ್ ಸುತ್ತು ಕಡೆ ಕಲ್ಲಿನ ಮೇಲೆ ಕೂಡ ಪಿರಂಜಿ ಜಾಲಿಗಳು ಬಹಳ ಬೆಳೆದಿವೆ. ಅವಕ್ಕೆ ಶೆಡ್ ಕಟ್ ಮಾಡಿ ಆ ಶೆಡ್ ಹಾಕಲಿಕ್ಕೆ ಹೇಳಿದ್ರು ಅವರು ಬರೀ ಕಟ್ಟಷ್ಟು ಮಾಡಿಬಿಟ್ರು. ಹೋದ ವರ್ಷ ನೀವು ಕಟ್ ಮಾಡಿಸಿದ್ರಿ, ಆದ್ರೂ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಾರದಕ್ಕೆ ಮತ್ತೆ ಬೆಳೆದು ನಿಂತಿದ್ದಾವೆ. ಇವು ಆ ಕಡೆಯಿಂದ JCB ಹಚ್ಚಿ ತೆಗಿಸಿ ಇವು ಸಂಪೂರ್ಣ ಮಟಾಶ್ ಮಾಡಲಿಕ್ಕೆ ಅವಕಾಶ ಇದೆ. ಬರೀ ಅರ್ಧಂಬರ್ಧ ಮಾಡ್ತಾರೆ, ಸರಿಯಾಗಿ ಸೂಪರ್ವೈಸಿಂಗ್ ಮಾಡೋದಿಲ್ಲ. ಈ ಸರಿ ಸಂಪೂರ್ಣ ಸ್ವಚ್ಛಗೊಳಿಸಲು ತಮ್ಮಲ್ಲಿ ಎಲ್ಲ ಸಾರ್ವಜನಿಕ ವಾಕಿಂಗ್ ಮಾಡುವಂಥ ವ್ಯಾಯಾಮ ಮಾಡುವಂಥ ಸ್ನೇಹಿತರ ಪರವಾಗಿ, ಆಮೇಲೆ ನಮ್ಮ ವಿಜಯಪುರ ನಾಗರಿಕರ ಪರವಾಗಿ ವಿನಂತಿಸ್ತೇನೆ. ಈಗ ನಾನು ಇಲ್ಲಿ ಬೇಗಂ ತಲಾಬ್ ಕೆರೆ ಹತ್ತಿರ ಬರುತ್ತಿದ್ದು, ಇಲ್ಲಿ ನೋಡಿ ಅದೇನು ಪಿಚ್ಚಿಂಗ್ ಜೋಡಿಸಿದ್ದಾರೆ ಕೆರೆಗೆ. ಆ ಪಿಚ್ಚಿಂಗಿಗೆ ಒಳಗಡೆ ಈ ಟೈಪ್ ಕಂಟಿ ಬೆಳೆದಿದ್ದಾವೆ ನೋಡಿ. ಆ ಪಿಚ್ಚಿಂಗ್ ಕಿತ್ತು ಹೋಗಿಬಿಡ್ತದೆ, ಅಷ್ಟು ಕಂಟಿ ಬೆಳೆದಿದ್ದಾವೆ. ಇದನ್ನು ತಮ್ಮ ಗಮನಕ್ಕೆ ನಾನು ವಿಡಿಯೋ ಮಾಡಿ ಕಳಿಸಿದ್ದೆ. ಇಲ್ಲಿ ನೋಡಿ, ಈ ಥರ ಪಿಚ್ಚಿಂಗಲ್ಲಿ ಈ ಥರ ಗಿಡಗಳು ಬೆಳೆದಿದ್ದಾವೆ ಸರ್. ಎಷ್ಟೊತ್ತಿದ್ರು ಮುತುವರ್ಜಿ ವಹಿಸಿ ದಿಟ್ಟ ಕ್ರಮ ತೆಗೆದುಕೊಂಡೆ ನೋಡಿ. ಇಂಥ ಸುಂದರ ಜಾಗ, ಸುಂದರ ಕೆರೆ ಬೇಗಂ ತಲಾಬ್ ಕೆರೆ. ಆದರೆ ಇದು ಸರಿಯಾಗಿ ಮೇಲ್ವಿಚಾರಣೆ ಇಲ್ಲದಕ್ಕೆ ಈ ಥರ ಒಳಗೆ ಪರಂಜಿಯಲ್ಲಿ ಬೆಳೆದಿದ್ದಾವೆ. ಇದು ತಕ್ಷಣ ದಿಟ್ಟ ಕ್ರಮ ತೆಗೆದುಕೊಂಡು ಸಂಪೂರ್ಣ ಕಟ್ ಮಾಡಿಸಿ ಅದಕ್ಕೆ ಅಶೆಡ್ ಹಾಕಿ ಇನ್ನೊಮ್ಮೆ ಬೆಳಿಲಾರ್ದಾಗೆ ಮಾಡಲಿಕ್ಕೆ ಅವಕಾಶ ಇದೆ. ಅದು ತಾವು ಮಾಡಿಸ್ತೀರಿ ಅಂಥೇಳಿ ನಾವು ನಂಬಿದ್ದೇವೆ. ತಕ್ಷಣ ಇದು ಯಾರಿಗಾದರೂ ಕಳಿಸಿ ವ್ಯವಸ್ಥೆ ಆಗಬೇಕು ಸರ್. ಇದು ನೋಡಿ, ಇದು ಸಂಪೂರ್ಣ ಈ ಥರ ಕಂಟಿ ಬೆಳೆದು ಬಿಟ್ಟಿದ್ದಾವೆ. ಮುಂದೆ ಇವು ಬೆಳಿಲಾರ್ದಾಗೆ ಇದಕ್ಕೊಬ್ಬರು ಫಿಕ್ಸ್ ಇವು ಕಂಟಿ ಕಡಿದು ಇಲ್ಲಿ ಸೂಪರ್ವೈಸಿಂಗ್ ಮಾಡುವಂಥ ಒಬ್ಬ ಮೇಲ್ವಿಚಾರಕರನ್ನು ನೇಮಿಸಿ, ಹಾಗೆ ಒಂದು 2-3 ಮಂದಿ ಕೆಲಸಗಾರ ನೇಮಿಸಿ, ಆಮೇಲೆ ಪ್ರವಾಸೋದ್ಯಮ ಪ್ರಾರಂಭಿಸಿ ಇದು ಹೋಟೆಲ್ ಎಲ್ಲ ಮಾಡಿದ್ದಾರೆ. ಅವು ಆದಾಯ ಬರುವ ಹಾಗೆ ಏನಾದರೂ ಒಂದು ಯೋಜನೆ ಹಾಕ್ಕೊಳ್ಳಿ. ಅದೇ ಆದಾಯದಿಂದ ಇದೆಲ್ಲ ಮೇಲ್ವಿಚಾರಣೆ ಮಾಡಬಹುದು.
ಸುಧಾರಣೆ ಕೆರೆ ನೋಡಿ, ಇಂಥ ಒಳ್ಳೆ ಕೆರೆ ಇದೆ. ಎಲ್ಲ ಪಿಚ್ಚಿಂಗ್ ಜಾಗದಲ್ಲಿ ಈ ಥರ ಗಿಡಗಳು ಬೆಳೆದು ಒಂದು ಸೌಂದರ್ಯಕ್ಕೆ ಒಂದು ಮಾರಕ ಅನ್ನಿಸ್ತಾ ಇದೆ. ಇದು ತಕ್ಷಣ ಎಲ್ಲ ಕಂಟಿ ತೆಗೆಸಲು ವಿನಂತಿಸುತ್ತೇವೆ. ಇದಕ್ಕಿಂತಲೂ ಈ ಕಡೆ ನೋಡಿ ಎಷ್ಟೊಂದು ಬೆಳೆದಿವೆ. ಅವು ಪಿಚ್ಚಿಂಗ್ ಮಾಡಿದ್ದ ಜಾಗನೇ ಕಾಣೋದಿಲ್ಲ. ಆಮೇಲೆ ಇಲ್ಲಿ ನೋಡಿ, ಯಾರು ಪ್ರವಾಸಿಗರು ಬೇರೆ ನಗರಲಿಂದ ಅಥವಾ ಬೇರೆ ರಾಜ್ಯದಿಂದ ಬಂದು ನೋಡ್ಲಿಕ್ಕೆ ಬಂದ್ರು ಇಲ್ಲಿ ಮೇಂಟೆನೆನ್ಸ್ ಸರಿ ಇಲ್ಲ ಅಂಥೇಳಿ ಅನ್ನಬಾರ್ದು. ನೋಡಿ, ಇಲ್ಲಿ ಇದೆಲ್ಲ ಸ್ವಚ್ಛ ಮಾಡಿಸ್ಬೇಕು ಸರ್. ಸ್ವಚ್ಛ ಮಾಡ್ಕೊಂಡು ನೋಡಿ, ಎಲ್ಲ ಪೂರ ಈ ಥರ ಎಲ್ಲ ಕಂಟಿ ಬೆಳೆದಿದ್ದಾವೆ. ತಕ್ಷಣ ನೀವು ಇದು ಆ್ಯಕ್ಷನ್ ತೊಗೊಳ್ಳಿ. ಇದು ಯಾರು ನೋಡಿ, ಮೇಲ್ವಿಚಾರಕರು. ಆಮೇಲೆ ಇದೆಲ್ಲ ಪ್ರವಾಸಿ ಸ್ಥಾನ ಪ್ರಾರಂಭಿಸ್ಬೇಕು ಸರ್. ಇಲ್ಲಿ ನೋಡಿ, ಇಲ್ಲಿ ಹೋಟೆಲ್ ಪ್ರಾರಂಭಿಸಿದರೆ ಅವು ಒಂದು ಫೀಸ್ ಮಾಡಿ ಇಲ್ಲಿ ಕೆರೆ ವೀಕ್ಷಣೆಗೂ ಬರ್ತಾರೆ. ಆಮೇಲೆ ಇಲ್ಲಿ ಗಾರ್ಡನ್ ವೀಕ್ಷಣೆ, ಪ್ರವಾಸಿ ಸ್ಥಾನ, ಒಳ್ಳೆ ಪ್ರವಾಸಿ ಸ್ಥಾನ ಇದೆ. ಇದೆಲ್ಲ ಸದುಪಯೋಗ ಪಡ್ಕೊಳ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ನಾವು ವಿನಂತಿ ಮಾಡ್ಕೊಳ್ತೇವೆ, ತಕ್ಷಣ ಇದು ಕಾರ್ಯರೂಪಕ್ಕೆ ಬರಬೇಕು ಸರ್. ನೋಡಿ, ಇಲ್ಲಿ ಪಿಚ್ಚಿಂಗ್ ಮಾಡಿದ್ದು ಸಹ ಕಾಣ್ತಾ ಇಲ್ಲ. ಇಂಥ ಇಷ್ಟು ಬೆಳೆದಿದ್ದಾವೆ ನೋಡಿ. ಇಲ್ಲಿ ವಾಕಿಂಗ್ ಮಾಡುವಂಥ ಟ್ರ್ಯಾಕ್ ಮುಚ್ಕೊಂಡಿದೆ. ಇಷ್ಟೊಂದು ಕಂಟಿ ಬೆಳೆದಿದ್ದಾವೆ. ಸ್ವಲ್ಪ ಜವಾಬ್ದಾರಿ ತೊಗೊಂಡು ಎಲ್ಲ ಸ್ವಚ್ಛ ಮಾಡಿಸಿ ಅವು ಇನ್ನೊಮ್ಮೆ ಬೆಳಿಲಾರ್ದಂಗೆ ನೀವು ಕಂಟಿಗೆ ಅಸಿಡ್ ಹಾಕಿ ಸರ್ವನಾಶ ಮಾಡುವಂಥ ಯೋಜನೆ ಹಾಕೋಬೇಕು ಸರ್. ಇದು ಮತ್ತು ಒಂದು ವರ್ಷ ಮತ್ತು ಇಷ್ಟು ದೊಡ್ಡ ಬೆಳೆ ಬಿಡ್ತವೆ. ಹಿಂಗೆ ಆಗಬಾರ್ದು ಅಂಥೇಳಿ ನಮ್ಮ ಕಳಕಳಿ. ತಕ್ಷಣ ದಿಟ್ಟ ಕ್ರಮ ತೆಗೆದುಕೊಂಡು ಇದು ಪ್ರವಾಸಿ ಸ್ಥಾನ ಸುಂದರ ತಾಣವಾಗಿ ಮಾಡುತ್ತೀರೆಂದು ನಂಬಿದ್ದೇವೆ. ಧನ್ಯವಾದಗಳು. ನೋಡಿ, ಇಲ್ಲೆಲ್ಲ ಮುಚ್ಕೊಂಡು ಬಿಟ್ಟಿದೆ. ವಾಕಿಂಗ್ ಟ್ರ್ಯಾಕ್ ಪೂರ ಮುಚ್ಕೊಂಡ್ಬಿಟ್ಟಿದೆ. ನೋಡಿ, ನಮ್ಮ ವಾಕಿಂಗ್ ಸ್ನೇಹಿತರೆಲ್ಲ ದಿನಾಲು ವಾಕಿಂಗ್ ಬರ್ತಾರೆ. ಬೇಗಂ ತಲಾಬ್ ಸುಂದರ ಪ್ರವಾಸಿ ಸ್ಥಾನವಾಗಿದೆ. ಆಮೇಲೆ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರಿಗೆ ಬೆಳಗ್ಗೆ 5:30ರಿಂದ 8 ಗಂಟೆ ಅಲ್ರಿ, 8:30 ಗಂಟೆವರೆಗೆ ದಿನಾಲು ಎಲ್ಲ ಸಮುದಾಯದ ಸಾರ್ವಜನಿಕರು ವಾಕಿಂಗ್ ಮಾಡ್ಬೋದು, ವ್ಯಾಯಾಮ ಮಾಡ್ಬೋದು. ವಿಶಾಲವಾದಂಥ ಪ್ರದೇಶ. ನಮ್ಮ ಮುಖ್ಯ ಗುರುಗಳಾದಂಥ ಹಳವಾರವರು ಇದ್ದಾರೆ. ದಿನಾಲೂ ಇಲ್ಲಿ ನಮ್ಮ ವಾಕಿಂಗ್ ಸ್ನೇಹಿತರು ಒಂದು 10-20 ಜನ ಇರ್ತಿಲ್ಲ, 15 ಜನ ವಾಕಿಂಗ್ ದಿನಾಲೂ 6ರಿಂದ 8 ಗಂಟೆವರೆಗೆ ವಾಕಿಂಗ್ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು. ಇಂಥ ಸುಂದರ ವಾತಾವರಣದಲ್ಲಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುತ್ತಾ ನಿಸರ್ಗದತ್ತವಾದಂಥ ಒಂದು ಸುಂದರ ಪ್ರದೇಶ, ಪ್ರವಾಸಿ ಸ್ಥಾನ ಬೇಗಂ ತಲಾಬ್ ಗಾರ್ಡನ್ ನೋಡಲು ಭಾಳ ಸುಂದರವಾಗಿದೆ. ಇಲ್ಲಿ ಪ್ರವಾಸಿಗರು ಬಂದು ಬೇಗಂ ತಲಾಬ್ ಕೆರೆ ನೋಡಿಕೊಂಡು ಹಾಗೆ ಗಾರ್ಡನ್ದಲ್ಲಿ ವಿಶ್ರಾಂತಿ ಪಡಿಬಹುದು. ಆಮೇಲೆ ಅದು ಹೋಟೆಲ್ದ ಚಲೋ ಆಗ್ಯಾವನ್ರಿ, ಇಲ್ಲ ಅದೊಂದು ಲೆಟ್ರ್ ಬರೀಬೇಕಾಗತ್ತೆ. ಅದು ಆಯ್ತಾರೆ ಎಷ್ಟೋ ಮತ್ತು ಭಾಳ ಜನ ಬರ್ತಾರೆ. ಹಾಂ ರೀ, ಭಾಳ ಚಲೋ ಅನಿಸ್ಲತ್ತದ ನೋಡ್ರಿ. ಹಾಂ, ಖರೀ ಇದು ಕಂಟಿ ಬರೋಬರ್ ಮಾಡಿಸೋಣ. ಅದೇ
ನಾವು ಕಳೆನ ಮತ್ತೆ ಸಿಗದ್ ಬಿಡ್ತಾವೆ